ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಯಾವಾಗ ವಾಪಸ್ ಬರ್ತಾರೆ, ಇಫ್ ಯು ಆರ್ ಇನ್ ಬ್ರೇಕಪ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇದ್ದರೆ ದೆನ್ ದಿಸ್ ವಿಡಿಯೋ ಈಸ್ ಫಾರ್ ಯು. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಇಲ್ಲಿ 2 ಪೈಲ್ ಇರುತ್ತೆ, 2 ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು. ಸೊ ಒನ್ ಈಸ್ ರೋಸ್ ಕ್ವಾರ್ಟ್ಸ್, ಅನದರ್ ಒನ್ ಈಸ್ ಸೆಲೆನೈಟ್. ಸೊ ನಿಮಗೆ ಇಂಟ್ಯೂಷನ್ ಯಾವ ಕ್ರಿಸ್ಟಲ್ ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಒಂದು 2 ಮಿನಿಟ್ಸ್ ಪಾಸ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಯಾವ ಕ್ರಿಸ್ಟಲ್ ನಿಮಗೆ ಚೂಸ್ ಮಾಡಬೇಕನ್ಸುತ್ತೆ ಅದನ್ನು ಚೂಸ್ ಮಾಡಿ. ಆ ನಂತರ ನೀವು ಆ ರೀಡಿಂಗನ್ನು ನೋಡಬೇಕಾಗತ್ತೆ. ಸೊ ರೋಸ್ ಕ್ವಾರ್ಟ್ಸ್ ಅನ್ನೋದು ಲವ್ಗೆ ಸಂಬಂಧಪಟ್ಟಿದ್ದು ಅಂತ ಅದನ್ನು ಚೂಸ್ ಮಾಡೋದಲ್ಲ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಯಾವ ಕ್ರಿಸ್ಟಲ್ ಚೂಸ್ ಮಾಡುತ್ತೆ ಆ ಕ್ರಿಸ್ಟಲ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಪಾಸ್ ಮಾಡಿ ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು. ಸೊ 2 ಆಪ್ಷನ್ಸ್ ಇದೆ. ಸೊ ನಾನು ಲಾರ್ಡ್ ಶಿವ ಆ್ಯಂಡ್ ಟ್ಯಾರೋ 2 ಕಡೆಯಿಂದನೂ ನಿಮಗೆ ಆನ್ಸರ್ಸನ್ನು ಕೊಡ್ತೀನಿ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಆಕಾಶಿಕ್ ರೀಡಿಂಗ್ಸ್ ಬೇಕಿದೆ ಅಂತಂದರೆ ಯು ಕ್ಯಾನ್ ಮೆಸೇಜ್ ಟು ಮೈ ವಾಟ್ಸಪ್ ನಂಬರ್. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಫ್ರೀ ರೆಮಿಡೀಸ್ಗೆ ವಾಟ್ಸಪ್ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೀವು ಚಾನಲ್ನ ಜಾಯ್ನ್ ಆಗ್ಬೋದು. ಸೊ ಲೆಟ್ಸ್ ಚೆಕ್. ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ನಿಮಗೆ ಏನು ಗೈಡೆನ್ಸ್ ಬರುತ್ತೆ, ನಿಮ್ಮ ಪಾರ್ಟ್ನರ್ ಯಾವಾಗ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಆಲ್ಸೋ ಒಂದು ಆಫರ್ ಬಗ್ಗೆ ನಾನು ಹೇಳಿಲ್ಲ. ಸೊ 24th ಇತ್ತು, ಬಟ್ ನಿನ್ನೆ ಎಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 499 ರುಪೀಸ್ಗೆ ನಾನು ಟ್ಯಾರೋ ರೀಡಿಂಗನ್ನು ಕೊಡ್ತಾಯಿದ್ದೀನಿ. ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ ಇನ್ ದಟ್. ಆ ಒಂದು ಪೋಸ್ಟನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. 15 ಮಿನಿಟ್ಸ್ ಇರುತ್ತೆ. 15 ಮಿನಿಟ್ಸ್ ಕಾಲ್ ಸೆಷನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಆನ್ಸರ್ಸನ್ನು ಪಡ್ಕೋಬೋದು. ಸೊ ಡೋಂಟ್ ಮಿಸ್ ದ ಆಫರ್. ಸೊ ಫಸ್ಟ್ ಕಾರ್ಡ್ ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೆವೆನ್ ಆಫ್ ಕಪ್ಸ್. ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಜಸ್ಟಿಸ್ ಕಾರ್ಡ್ಸ್ನ ಬರ್ತಾ ಇದೆ, ವೆರಿ ಬ್ಯೂಟಿಫುಲ್. ಕ್ವೀನ್ ಆಫ್ ವ್ಯಾಂಡ್ಸ್, ವೀಲ್ ಆಫ್ ಫಾರ್ಚೂನ್. ಕಂಗ್ರ್ಯಾಚುಲೇಷನ್ಸ್. ಜಸ್ಟಿಸ್ ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ 4 ಆಫ್ ಸಾರ್ಟ್ಸ್. ಆ್ಯಂಡ್ ಆಲ್ಸೋ ಲಾರ್ಡ್ ಶಿವ ಕಡೆಯಿಂದನೂ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನಾನು ಚೆಕ್ ಮಾಡಿ ನೆಕ್ಸ್ಟ್ ರೀಡಿಂಗನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರೋಸ್ ಕ್ವಾರ್ಟ್ಸ್ ಚೂಸ್ ಮಾಡಿರೋರಿಗೆ ಲಾರ್ಡ್ ಶಿವ ಅವ್ರ ಕಡೆಯಿಂದ ಯಾವ ಗೈಡೆನ್ಸ್ ಬರುತ್ತೆ. ಓಕೆ, okay, these are the 5 cards. ಸೊ ಫಸ್ಟ್ ಕಾರ್ಡ್ ಇಲ್ಲಿ 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಆ್ಯಂಡ್ ಟ್ವಿನ್ ಫ್ಲೇಮ್ ಕನೆಕ್ಷನ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಬರ್ತಾ ಇರೋಂಥದ್ದು ಸಮ್ವೇರ್, ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಒಂದು 40% ಪೀಪಲ್ಗೆ ನಾನು ಹೇಳ್ತೀನಿ. ಸೊ ಆ ಚಾನ್ಸಸ್ ಮಾತ್ರ ಇದೆ. ಸೊ ಅವ್ರಿಗೆ ಏನು ಹೇಳ್ಬೋದು ಅಂತ ಅಂದರೆ,
ಇಲ್ಲಿ 7 ಆಫ್ ಕಪ್ಸ್ ಹಾಗೆ ಬಿ ಅವೇರ್ ಚೀಟಿಂಗ್ ಆ್ಯಂಡ್ ಕ್ಲಿಯರ್ ನೋ ಅಂತಲೂ ಇದೆ. ಓಕೆನಾ. ಸೊ ನಿಮ್ಮ ಸಿಚುವೇಶನ್ ಹೇಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ನಿಮ್ಗೇನಾದರೂ ಹೇಳ್ತಾ ಇದ್ದಾರೆ ಆಪ್ಷನ್ಸ್ ಇದೆ, ನನ್ನ ಲೈಫಲ್ಲಿ ಬಹಳ ಆಪ್ಷನ್ಸ್ ಇದೆ, ಅಥವಾ ನಿಮ್ಗೇನಾದರೂ ಅವರು ತುಂಬ ಬಿಟ್ಟರ್ನೆಸ್ ತೋರಿಸ್ತಾ ಇದ್ದಾರೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ಫೀಲಿಂಗ್ಸ್ಗೆ ಇಲ್ಲಿ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ. ಸೊ ಆ ಥರ ಎನರ್ಜೀಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಕ್ಲಿಯರ್ ನೋ, ಬಿ ಅವೇರ್ ಚೀಟಿಂಗ್, ಸಮ್ವೇರ್ ಇವರು ಚೀಟ್ ಮಾಡ್ತಾ ಇದ್ದಾರೆ. ಯು ಹ್ಯಾವ್ ಟು ಚೆಕ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಹಿಮ್ ಆರ್ ಹರ್. ಸೊ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ಚೆಕ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಈ ವ್ಯಕ್ತಿ ಫ್ಲರ್ಟ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಫ್ಲರ್ಟಿಂಗ್ ಎನರ್ಜಿ ತುಂಬ ಇದೆ ಇಲ್ಲಿ. ಸೊ ಇವರು ಎಲ್ಲರ ಹತ್ರನೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಅಥವಾ ಎಲ್ಲರ ಹತ್ರನೂ ಫ್ಲರ್ಟ್ ಮಾಡುವಂಥ ಪರ್ಸನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಬಿ ಅವೇರ್ ಚೀಟಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಆ ಒಂದು ಪಿಕ್ಚರ್ನ ನೀವು ನೋಡ್ಬೋದು, ಫೈರ್, ಫಿಲ್ಡ್ ವಿತ್ ಫೈರ್. ಸೊ ಸಮಥಿಂಗ್ ನಿಮಗೆ ರಿವೀಲಿಂಗ್ ಅಂತಲೂ ಹೇಳ್ಬೋದು. ನಿಮಗೆ ಕೆಲವೊಂದು ಟ್ರೂತ್ ಸಹ ಗೊತ್ತಾಗತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಕ್ಲಿಯರ್ ನೋ, ದ ಯೂನಿವರ್ಸ್ನ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ. ಹಿ ಈಸ್ ದ ಯೂನಿವರ್ಸ್. ಸೊ ಯೂನಿವರ್ಸ್ ಕಡೆಯಿಂದನೂ ನಿಮಗೆ ನೋ ಅಂತ ಇಂಟ್ಯೂಷನ್ಸ್ ಬರ್ತಾ ಇರ್ಬೋದು. ಅಥವಾ ಈ ವ್ಯಕ್ತಿ ವಿಚಾರದಲ್ಲಿ ನೀವು ಏನೇ ಸೈನ್ಸ್ ಕೇಳ್ತಾ ಇದ್ರು, ನೀವು ಯಾವುದೇ ಸೂಚನೆನ ಕೇಳ್ತಾ ಇದ್ದರೆ ನಿಮಗೆ ನೋ ಅನ್ನೋ ಆನ್ಸರ್ ಸಿಗ್ತಾ ಇರ್ಬೋದು. ಇಲ್ಲಿ ಕ್ಲಿಯರಾಗಿ ಹೇಳ್ಬೋದು, ನೀವು ಮ್ಯಾನಿಫೆಸ್ಟೇಷನಲ್ಲಿ ಇದ್ದೀರಾ ಅಥವಾ ಯೂನಿವರ್ಸ್ಗೆ ಕನೆಕ್ಟೆಡ್ ಇದ್ದೀರಾ ಅಂತಲೂ ಹೇಳ್ಬೋದು. ಸೊ ದ್ಯಾಟ್ಸ್ ವೈ ಯು ಆರ್ ಆಸ್ಕಿಂಗ್ ಕ್ವಶನ್ಸ್ ಕೇಳ್ತಾ ಇರ್ಬೋದು. ಅಥವಾ ಅವರು ನಿಮಗೆ ಅಂತಲೇ ಇದ್ದರೆ ನನಗೊಂದು ಸೈನ್ನ ಕೊಡಿ, ಒಂದು ಸೂಚನೆ ಕೊಡಿ ಅಂತಲೂ ನೀವು ಕೇಳ್ತಾ ಇರ್ಬೋದು. ಬಟ್ ಯೂನಿವರ್ಸ್ ಎಲ್ಲ ಕಡೆಯಿಂದನೂ ನಿಮಗೆ ನೋ ಅಂತ ಆನ್ಸರ್ ಕೊಡ್ತಾ ಇದ್ದಾರೆ, ಅದನ್ನು ಸಹ ಹೇಳ್ಬೋದು. ಬಟ್ ಜಸ್ಟಿಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮಗೇನಾದರೂ ಆಲ್ರೆಡಿ ಚೀಟಿಂಗ್ ಆಗಿದೆ, ಗೊತ್ತಿದೆ ಇವ್ರ ಬಗ್ಗೆ, ಇವ್ರು ಚೀಟ್ ಮಾಡಿರೋದು ನಿಮಗೆ ಗೊತ್ತಿದೆ ಅಂತ ಅಂದರೆ, ಸೊ ದೇರ್ ವಿಲ್ ಬಿ ಎ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ಆ್ಯಂಡ್ 4 ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್. ಸೊ ಕರೆಂಟ್ಲಿ ಚೀಟಿಂಗ್ ಅಥವಾ ಅವರು ನಿಮ್ಮಿಂದ ದೂರ ಆಗಿರೋದ್ರಿಂದ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಸಹ ಇದೆ ಇಲ್ಲಿ. ಸೊ ಡೋಂಟ್ ವರಿ, ಕರ್ಮ ಯಾವತ್ತೂ ಸುಮ್ಮನೆ ಅಂತೂ ಇರೋದಿಲ್ಲ. ನಿಮಗೇನಾದರೂ ತುಂಬ ಹರ್ಟ್ ಆಗ್ತಿದೆ, ತುಂಬ ಕ್ವಶನ್ಸ್ ಬರ್ತಾಯಿದೆ, ಕರ್ಮ ಅನ್ನೋದೇನು ಮಾಡಲ್ವಾ ಅಂತ. ಸೊ ಅವರವ್ರ ಟೈಮ್ ಬಂದಾಗ ಅವರು ಏನು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ನೋಡ್ತಾರೆ. ಸೊ ಡೋಂಟ್ ವರಿ. ವೀಲ್ ಆಫ್ ಫಾರ್ಚೂನ್ ಸಹ ಇಲ್ಲಿದೆ. ವೀಲ್ ಆಫ್ ಫಾರ್ಚೂನ್ ರಿಪ್ರೆಸೆಂಟಿಂಗ್ ಅ ನ್ಯೂ ಬಿಗಿನಿಂಗ್. ಸೊ ನಿಮ್ಮ ಟೈಮ್ ಇವಾಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಏನೂ ಆಗ್ತಾಯಿಲ್ಲ, ತುಂಬ ಸ್ಟಬರ್ನ್ ಆಗಿದ್ದೀರಾ, ಅಥವಾ ಯಾವುದೇ ರೀತಿ ನೀವು ನಿಮ್ಮನ್ನು ಅಪ್ಲಿಫ್ಟ್ ಮಾಡ್ಕೊಳಕ್ಕೆ ಹೋದರೂ ನಿಮಗೆ ಡೌನ್ಫಾಲ್ ಆಗ್ತಾಯಿದೆ ಅಂತಂದರೆ ಡೋಂಟ್ ವರಿ. ಸೊ ಸ್ವಲ್ಪ ದಿನ ಆದಮೇಲೆ ಯು ವಿಲ್ ಬಿ ಆಲ್ ರೈಟ್, ಯು ವಿಲ್ ಬಿ ಡೆಫಿನೆಟ್ಲಿ ಆಲ್ ರೈಟ್ ಅಂತ ಹೇಳ್ತೀನಿ. ಸೊ ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್ ಸಹ ಬರೋದಿದೆ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ದೆರ್ ವಿಲ್ ಬಿ ಅ ಗುಡ್ ನ್ಯೂಸ್ ಇನ್ ಕರಿಯರ್. ನಿಮ್ಮ ಕರಿಯರಲ್ಲೂ ನಿಮಗೆ ಗುಡ್ ನ್ಯೂಸ್ ಸಿಗ್ಬೋದು. ಫ್ಯೂಚರ್ ಈಸ್ ಬ್ರೈಟ್. ಎಸ್, ಫ್ಯೂಚರ್ ಈಸ್ ಬ್ರೈಟ್ ಅಂತ ಬರ್ತಾ ಇದೆ. ಆ್ಯಂಡ್ ದಿಸ್ ವಾಸ್ ಡೆಸ್ಟೈನ್ಡ್. ಆ್ಯಂಡ್ ರಿಸೈಟಿಂಗ್ ಓಮ್ ಈಸ್ ಓನ್ಲಿ ವೇ ಟು ರಿಮೂವ್ ಆಲ್ ಆಬ್ಸ್ಟಕಲ್ಸ್. ಸೊ ನೀವೇನಾದರೂ ಮೆಡಿಟೇಷನ್ ಮಾಡ್ತಾಯಿದ್ದು ಕರೆಂಟ್ಲಿ ಸ್ಟಾಪ್ ಮಾಡಿದರೆ, ಸೊ ಸ್ಟಾರ್ಟ್ ಮೆಡಿಟೇಟಿಂಗ್ ಅಥವಾ ಸ್ಟಾರ್ಟ್ ಚಾಂಟಿಂಗ್ ಓಮ್. ನೀವು ಎಲ್ಲಿ ಬೇಕಾದರೂ ಹೇಳ್ಬೋದು. ಸೊ ನಿಮ್ಮ ರೂಮಲ್ಲೇ ನಿಮ್ಮ ಪ್ಲೇಸನ್ನು ಸ್ವಲ್ಪ ಕ್ಲೆನ್ಸ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ನೀವು ಓಮ್ ಅಂತ ಚಾಂಟ್ ಮಾಡಿ. ಲಿಟ್ರಲಿ ಗೈಸ್, ಓಮ್ ಅಂತ ಚಾಂಟ್ ಮಾಡೋದ್ರಿಂದ ನಿಮಗೇ ನಿಮ್ಮ ಡಿಪ್ರೆಷನ್ ಅನ್ನೋದೇ ದೂರ ಹೋಗ್ಬಿಡುತ್ತೆ. ಡಿಪ್ರೆಷನ್ ಅಂತಲೇ ಅಲ್ಲ, ಎಷ್ಟೊಂದು ಓವರ್ ಥಿಂಕಿಂಗ್ ನಿಮ್ಮಿಂದ ದೂರ ಆಗುತ್ತೆ. ಜಸ್ಟ್ ಚಾಂಟ್ ಓಮ್ ಅಂತ ಚಾಂಟ್ ಮಾಡಿ. ಆ್ಯಂಡ್ ದಿಸ್ ವಾಸ್ ಡೆಸ್ಟೈನ್ಡ್ ಅನ್ನೋ ಮೆಸೇಜ್ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಮೇ ಬಿ ಅವರಿಂದ ನೀವು ಒಂದು ಲೆಸನ್ ಕಲಿಬೇಕಿತ್ತು, ಅಥವಾ ಅವರಿಂದ
ನೀವು ಏನು ಚೀಟಿಂಗ್ ನೋಡಿದ್ರಿ ಅಥವಾ ಏನೆಲ್ಲ ಆಯಿತು ಅದೆಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯೂಚರ್ಗೆ ನೀವೊಂದು ಲೆಸನ್ ಕಲ್ತಂಗೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಫ್ಯೂಚರ್ ಈಸ್ ಬ್ರೈಟ್ ಅಂತಲೂ ಮೆಸೇಜ್ ಬರ್ತಾ ಇದೆ. ಸೊ ಡೋಂಟ್ ವರಿ, ಫ್ಯೂಚರ್ ಈಸ್ ಬ್ರೈಟ್, ವೀಲ್ ಆಫ್ ಫಾರ್ಚೂನ್, ಜಸ್ಟಿಸ್ 3 ಕಾರ್ಡ್ ಸಹ ಒಟ್ಟಿಗೆ ಬರ್ತಾ ಇದೆ. ಸೊ ನೀವೇನಾದರೂ ಈಗ ತುಂಬ ಡಿಪ್ರೆಷನ್ ಹೋಗಿ ಅಥವಾ ನಿಮ್ಮ ಲೈಫನ್ನು ನೀವೇ ಏನು ತುಂಬ ಸ್ಯಾಡ್ನೆಸ್ ಅಥವಾ ಬೇಜಾರಲ್ಲಿರೋದು, ಸೊ ಇದೆಲ್ಲ ಮಾಡಿದಷ್ಟು ನಿಮಗೇ ನೆಗೆಟಿವ್ ಎನರ್ಜಿ ಬಂದು ತುಂಬ್ಕೋಬೋದು. ಸೊ ಅದ್ರ ಬದಲು ಅದರಿಂದ ಹೊರಗೆ ಬನ್ನಿ. ಸೊ ಸ್ಟಾರ್ಟ್ ಚಾಂಟಿಂಗ್ ಓಮ್. ನಿಮಗೆ ರೆಮಿಡಿ ಬರ್ತಾ ಇರೋದು ಸ್ಟಾರ್ಟ್ ಚಾಂಟಿಂಗ್ ಓಮ್. ಓಮ್ ಅಂತ ಚಾಂಟ್ ಮಾಡಿ. ಸೊ ಡೈಲಿ 5 ಮಿನಿಟ್ಸ್ ಡೆಫಿನೆಟ್ಲಿ ನಿಮ್ಮ ಹತ್ರ ಟೈಮ್ ಇದ್ದೇ ಇರುತ್ತೆ. ಅಥವಾ ನೀವೇ ಮಾರ್ನಿಂಗ್ 5 ಮಿನಿಟ್ಸ್ ಬೇಗ ಎದ್ದೇಳಿ ಅಥವಾ ನೈಟ್ 5 ಮಿನಿಟ್ಸ್ ಲೇಟಾಗಿ ಮಲ್ಕೊಳ್ಳಿ. ಬಟ್ ಓಮ್ ಅಂತ ಚಾಂಟ್ ಮಾಡಿ ಆನಂತರ ನಿಮ್ಮ ದಿನಾನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ರೋಸ್ ಕಾರ್ಡ್ಸ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಈ ಒಂದು ರೀಡಿಂಗ್ ಆಗಿತ್ತು. ಸೊ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಳಿ. ಥ್ಯಾಂಕ್ ಯು. ಸೊ ಈಗ ಸೆಲೆನೈಟ್ ಪ್ಲೇಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ ರೀಡಿಂಗ್ ಹೇಳ್ತೀನಿ ನಾನು. ಸೊ ಅದಕ್ಕೂ ಮುಂಚೆ ಒಂದು ಆಫರ್ ಬಗ್ಗೆ ನಾನು ಹೇಳಬೇಕಿತ್ತು. ಸೊ 499ಗೆ ನಾನು 15 ಮಿನಿಟ್ಸ್ ಕಾಲ್ ಸೆಷನ್ ನಾನು ಆಫರ್ ಮಾಡ್ತಾಯಿದ್ದೀನಿ. ಸೊ ಆ ಒಂದು 15 ಮಿನಿಟ್ಸಲ್ಲಿ ನೀವು ಏನೇ ಕ್ವಶನ್ಸನ್ನು ಕೇಳ್ಬೋದು, ರಿಲೇಟೆಡ್ ಟು ರಿಲೇಷನ್ಶಿಪ್, ಮನಿ ಅಥವಾ ಜಾಬ್ ಬಗ್ಗೆನೂ ನೀವು ಕೇಳ್ಬೋದು. ಸೊ ಆಫರ್ ನಾಳೆವರೆಗೂ ಇರುತ್ತೆ. ಸೊ ಡೋಂಟ್ ಮಿಸ್ ದಿ ಆಫರ್. ಐ ವಿಲ್ ಎಕ್ಸ್ಟೆಂಡ್ ಇಟ್ ಟಿಲ್ 26th ಜೂನ್. ಸೊ ಆದಷ್ಟು ಬೇಗ ನಿಮ್ಮ ಆಫರ್ಸನ್ನು ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಜಾಸ್ತಿ ಜನ ಆದ್ರೂ ನಾನು ಆ ಒಂದು ಆಫರ್ನ ಕೊಡೋದಕ್ಕಾಗಲ್ಲ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ನೀವು ಆದಷ್ಟು ಬೇಗ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಸೊ ಈಗ ಸೆಲೆನೈಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. Queen of Swords, Six of Swords. Okay, both are Swords card. Queen of Pentacles, the Emperor, Three of Swords, Page of Pentacles, ಓಕೆ ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಸೊ ನೋಡೋಣ ಲಾರ್ಡ್ ಶಿವ ಅವ್ರ ಕಡೆಯಿಂದ ಯಾವ ಬ್ಲೆಸ್ಸಿಂಗ್ಸ್ ಇದೆ ಅಥವಾ ಯಾವ ಗೈಡೆನ್ಸ್ ಇದೆ. ಓಕೆ, ಬ್ಯೂಟಿಫುಲ್. ಓಕೆ, transformation is happening. Okay, final card. ಓಕೆ, 2 ಕಾರ್ಡ್ಸ್ ಬಂದಿದೆ. ಓಕೆ,
ಸೊ ದ ಡೆವಿಲ್ ಕಾರ್ಡ್ ರಿವರ್ಸ್ ಇಟ್ಟಿದ್ದೀನಿ. ಸೊ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, 6 ಆಫ್ ಸಾರ್ಟ್ಸ್. ಮೇ ಬಿ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ನಿಮ್ಮದು ಬ್ರೇಕಪ್ ಆಗಿದೆ, ಆಲ್ರೆಡಿ ದೂರ ಆಗಿದ್ದೀರಾ. ಸ್ಟಿಲ್ ನೀವು ಅವರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಅವರ ಫೀಲಿಂಗ್ಸ್ ಏನೆಲ್ಲ ನಿಮಗೆ ಪ್ರಾಮಿಸ್ ಕೊಟ್ಟಿದ್ರು ಅಥವಾ ಅವ್ರು ಏನೆಲ್ಲ ಹೇಳಿದರು ಆ ಮಾತುಗಳನ್ನು ನೀವಿನ್ನೂ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ. 6 ಆಫ್ ಸಾರ್ಟ್ಸ್, ಮೇ ಬಿ ದ ರೀಸನ್ ಈಸ್ ಸಮ್ ಫಿಮೇಲ್ ಎನರ್ಜಿ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಎಲ್ಡರ್ಸ್ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು. ಸೊ ಕೆಲವ್ರಿಗೆ ಆ ಒಂದು ರೀಸನ್ ಸಹ ಕೊಟ್ಟಿರ್ಬೋದು, ಅಥವಾ ಮದರ್ ಇಶ್ಯೂ ಇದೆ ಅಂತಲೂ ಹೇಳ್ತೀನಿ. ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ದ ಎಂಪರರ್ ಕಾರ್ಡ್ ಆ್ಯಂಡ್ ಆಲ್ಸೋ ದ ಡೆವಿಲ್ ಕಾರ್ಡ್. ಸೊ ಇಫ್ ಯು ಆರ್ ಏನಾದರೂ ನಿಮ್ಮ ಅಥವಾ ಅವರ ಏಜಲ್ಲಿ ತುಂಬ ನಿಮಗಿಂತ ಚಿಕ್ಕವ್ರನ್ನ ನೀವೇನಾದರೂ ಪ್ರೀತಿ ಮಾಡ್ತಾಯಿದ್ರೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಸೊ ದೇರ್ ವಿಲ್ ಬಿ ಎ ಮೇಜರ್ ಇಶ್ಯೂ. ನಿಮ್ಮ ಮತ್ತು ಅವ್ರ ಮಧ್ಯೆ ಸ್ವಲ್ಪ ಮೇಜರ್ ಇಶ್ಯೂ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ದ ಡೆವಿಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಇಟ್ಸ್ ರೆಪ್ರೆಸೆಂಟಿಂಗ್ ಚೀಟಿಂಗ್ ಎನರ್ಜಿ ಅಥವಾ ಕಂಟ್ರೋಲಿಂಗ್ ಎನರ್ಜಿನೂ ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ದ ಎಂಪರರ್ ಕಾರ್ಡ್ ಇಲ್ಲಿರೋದ್ರಿಂದ ಅಕಾರ್ಡಿಂಗ್ ಟು ಪ್ರೀವಿಯಸ್ ಕಾರ್ಡ್ಸ್ 3 ಆಫ್ ಸಾರ್ಟ್ಸ್ ಆಗಿರ್ಬೋದು, ದ ಡೆವಿಲ್ ಕಾರ್ಡ್ ಆಗಿರ್ಬೋದು, ದ ಎಂಪರರ್ ಇಲ್ಲಿ ಡಾಮಿನೇಟಿಂಗ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಸಮ್ವೇರ್ ನಿಮ್ಮ ಫೀಲಿಂಗ್ಸ್ ಇಲ್ಲಿ ಮಿಸ್ಯೂಸ್ ಆಗಿರಬಹುದು. ಈ ಪರ್ಸನ್ ತುಂಬ ಮ್ಯಾನಿಪುಲೇಟ್ ಮಾಡಿದ್ದಾರೆ, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ನಡಿಬೇಕು ಅನ್ನುವಂಥ ಪರ್ಸನ್ ಸಹ ಇವರು ಆಗಿರ್ಬೋದು. ಆ್ಯಂಡ್ ಆಲ್ಸೋ ಪೇಜ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿದೆ. ಸೊ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಇವ್ರಿಗೆ ನೀವು ಹಣ ಕೊಟ್ಟಿರ್ಬೋದು, ಅವರು ನಿಮ್ಮ ಹತ್ರ ಹಣ ಇಸ್ಕೊಂಡು ನಿಮಗೆ ವಾಪಸ್ ಕೊಡ್ದಲೇನೂ ಇರಬಹುದು. ಬಟ್ ಈ ಒಂದು ಪರ್ಸನ್ ನೀವು ಕರೆಂಟ್ಲಿ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವರು ನಿಮ್ಮ ಲೈಫಿಗೆ ಅಲ್ಲ ಅಂತ ಹೇಳ್ತೀನಿ. ಬಟ್ ಇನ್ ಫ್ಯೂಚರ್ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗುವಂಥ ಚಾನ್ಸಸ್ ಇದೆ. ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿದೆ. ಸೊ ಅವ್ರ ಕಡೆಯಿಂದ ನಿಮಗೆ ಲಾಟ್ ಆಫ್ ಲವ್ ಅಥವಾ ಟ್ರಸ್ಟ್ ಸಿಗುವಂಥ ಚಾನ್ಸಸ್ ಇದೆ. ಅಂಡರ್ಸ್ಟ್ಯಾಂಡ್ ದಿಸ್ ಸೈನ್ಸ್. ಮೇ ಬಿ ಅವರು ನಿಮಗೆ ಸರಿಯಲ್ಲ ಅಂತ ತುಂಬ ನಿಮಗೆ ಸೈನ್ ಸಿಗ್ತಾ ಇರ್ಬೋದು, ಅಥವಾ ಅವ್ರ ಕಡೆಯಿಂದ ನಿಮಗೆ ಏನು ಹೇಳ್ತೀವಿ, ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಚೀಟ್ ಮಾಡ್ತಾ ಇರೋದಾಗಿರ್ಬೋದು, ಅಥವಾ ಬೇರೆಯವ್ರ ಕಡೆಯಿಂದನೂ ನಿಮಗೆ ಸೂಚನೆ ಸಿಗ್ತಾ ಇರ್ಬೋದು. ಈ ಪರ್ಸನ್ ನಿನಗಲ್ಲ ಅಂತ ನಿಮ್ಗೆ ಸಮ್ ಪೀಪಲ್ ಹೇಳ್ತಾ ಇರ್ಬೋದು, ಇವ್ರು ನಿನಗಲ್ಲ, ವೈ ಆರ್ ವೇಟಿಂಗ್ ಅಂತ. ಸೊ ಡೋಂಟ್ ಗೆಟ್ ಇನ್ ಟು ದಿಸ್ ಪರ್ಸನ್. ಸೊ ನಾಟ್ ಗುಡ್. ಆ್ಯಂಡ್ ನಿಮ್ಮ ಲೈಫಿಗೂ ಅಷ್ಟು ಒಳ್ಳೆಯದು ಆಗೋದಿಲ್ಲ ಇವ್ರ ಕಡೆಯಿಂದ. ಆ್ಯಂಡ್ ಅಕ್ಸೆಪ್ಟ್ ರಿಯಾಲಿಟಿ. ಸೊ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಅಂತ ಬರ್ತಾ ಇದೆ. ಸಮ್ವೇರ್ ಎಲ್ಸ್ ನೀವು ಬ್ರೇಕಪ್ ಆಗಿದ್ರೂ ಅವರು ವಾಪಸ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ನೀವು ಅದು ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋಕ್ಕಾಗ್ದಲೇ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ದಟ್ಸ್ ಆಲ್. ಅಷ್ಟು ಬಿಟ್ಟರೆ ಇಲ್ಲಿ ನಾಟ್ ಜೆನ್ಯೂನ್ ಫೀಲಿಂಗ್ಸ್, ಅವ್ರ ಕಡೆಯಿಂದ ನಿಮ್ಮ ಮೇಲೆ ಯಾವುದೇ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ನಂಗೆ ಇಲ್ಲಿ ಬರ್ತಾ ಇಲ್ಲ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಕ್ರೈ ಇನ್ ಫ್ರಂಟ್ ಆಫ್ ಪೀಪಲ್. ಸೊ ತುಂಬ ಅಳ್ತಾ ಇರ್ಬೋದು ನೀವು ಎಲ್ಲರ ಹತ್ರನೂ. ಯುವರ್ ಸೋಲ್ಮೇಟ್ ಈಸ್ ಕಮಿಂಗ್. ಸೊ ನಾನು ಆಗಲೇ ಹೇಳಿದಾಗೆ ಇನ್ ನಿಯರ್ ಫ್ಯೂಚರ್ ನಿಮಗೆ ನ್ಯೂ ಪ್ರಪೋಸಲ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಕರೆಂಟ್ಲಿ ನೀವೇನಾದರೂ ತುಂಬ ಅಳ್ತಾ ಇದ್ದರೆ, ಬೇರೆಯವ್ರ ಮುಂದೆ ಅಳ್ತಾ ಇದ್ದರೆ, ಡೋಂಟ್ ಕ್ರೈ ಇನ್ ಫ್ರಂಟ್ ಆಫ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಸ್ಟ್ ಹಿಮ್. ಯಾಕೆ ಅಂತಂದರೆ ಯುವರ್ ಸೋಲ್ಮೇಟ್ ಈಸ್ ಕಮಿಂಗ್. ಸೊ ಯು ಕ್ಯಾನ್ ಸಿ ಶಿವ ಪಾರ್ವತಿ, ಎಷ್ಟು ಚಂದ ಅಲ್ವಾ. ಸೊ ದ ಫ್ಯೂಚರ್ ಈಸ್ ಬ್ರೈಟ್. ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್. ನಿಮ್ಮ ಲೈಫಲ್ಲಿ ಯಾವುದೆಲ್ಲ ಡೋರ್ಸ್ ನೀವು ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಅಥವಾ ಅದ್ರ ಕಡೆಯಿಂದ ನಿಮ್ಮ ಕಾನ್ಸಂಟ್ರೇಷನ್ ಅಥವಾ ನಿಮ್ಮ ಕರಿಯರ್ ಗ್ರೋತ್ ಕಡೆ ನೀವೇನಾದರೂ ಥಿಂಕ್ ಮಾಡೋದು ಸ್ಟಾಪ್ ಮಾಡಿದರೆ, ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಯುವರ್ ಕರಿಯರ್ ಅಂತ ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪ್ನಿಂಗ್. ನಿಮ್ಮ ಲೈಫಲ್ಲಿ ಎ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಸೋಲ್ಮೇಟ್ ಈಸ್ ಕಮಿಂಗ್ ಅಂತಲೂ ಇದೆ. ಸೊ ಎಲ್ಲನೂ
ಒನ್ ಬೈ ಒನ್ ನಿಮಗೆ ಗುಡ್ ನ್ಯೂಸ್ ಸಿಗ್ತಾ ಹೋಗುತ್ತೆ. ಸೊ ಟ್ರೈ ಟು ಕಮ್ ಔಟ್ ಆಫ್ ದಿಸ್ ಬ್ರೇಕಪ್. ಈ ಒಂದು ಬ್ರೇಕಪ್ಪಿಂದ ಆಚೆ ಬನ್ನಿ. ಆ್ಯಂಡ್ ನೀವು ತುಂಬ ಜನದ ಹತ್ರ ಹೇಳ್ತಾ ಇರ್ಬೋದು, ಈ ಥರ ಎಲ್ಲ ಆಯಿತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ. ಡೋಂಟ್ ಸ್ಪ್ರೆಡ್ ಯುವರ್ ಥಾಟ್ಸ್, ನಿಮ್ಮ ಯೋಚನೆಗಳಾಗಿರ್ಬೋದು, ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಿತ್ತು ಅದನ್ನ ತುಂಬ ಸ್ಪ್ರೆಡ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಟ್ರಸ್ಟ್ ವರ್ತಿ ಅನ್ನೋವಂಥ ಪರ್ಸನ್ ತುಂಬ ಕಡಿಮೆ ಇದ್ದಾರೆ ನಿಮ್ಮ ಸುತ್ತ. ಸೊ ಇನ್ ಫ್ಯೂಚರ್ ಅವರೇ ನಿಮಗೆ ಕೆಟ್ಟದನ್ನು ಬಯಸ್ಬೋದು. ದಟ್ಸ್ ವೈ ಸೊ ಸ್ಟಾಪ್ ಕ್ರೈಯಿಂಗ್. ಸೊ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಆ್ಯಂಡ್ ನಿಮ್ಮ ಕರಿಯರ್ ಕಡೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಪರ್ಸನ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ದಟ್ ಪರ್ಸನ್ ಈಸ್ ನಾಟ್ ರೈಟ್ ಫಾರ್ ಯು. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.